ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಬ್ರೋಕನ್ ಬೆಂಗಳೂರು. ಇದು ಸಿಎಂ ಡಿಕೆಶಿ ಹಾಗೆ ಕೃಷ್ಣ ಬೈರೇಗೌಡರ ಜುಗಲ್ ಬಂದಿ ಅಂತ ಹೇಳಲಾಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಬ್ರೋಕನ್ ಬೆಂಗಳೂರು. ಯಾಕಾಗಿ? ಇದು ಸಿಎಂ ಡಿಕೆಶಿ ಹಾಗೆ ಕೃಷ್ಣ ಬೈರೇಗೌಡರ ಜುಗಲ್ ಬಂದಿ. ಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು. ಡಿಕೆಶಿ ಹಾಗೆ ಕೃಷ್ಣ ಬೈರೇಗೌಡರ ಜುಗಲ್ ಬಂದಿ. ಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯದ ಹಿತ ಅಭಿವೃದ್ಧಿಗಿಂತ ಖಾತೆ ವ್ಯಾಮೋಹವೇ ಹೆಚ್ಚ. ಹಾಗಾದ್ರೆ ಬೆಂಗಳೂರು ಜನ ಮುಂಗಾರು ಮಳೆಗೆ ನಲುಗಿ ಹೋಗ್ತಾ ಇದ್ದಾರೆ. ಸಿಎಂ ಡಿಕೆಶಿ ಅವರದ್ದು ಬರೀ ಜಂಭ ಕೊಚ್ಚಿಕೊಳ್ಳೋದಷ್ಟೇ. ಮಳೆ ಕಾಲಿಟ್ಟಿದೆ ತಡ ಸಿಲಿಕಾನ್ ಸಿಟಿ ಅಸಲಿ ಬಣ್ಣ ಬಯಲಾಗ್ತಾ ಇದೆ. ರಸ್ತೆ ತುಂಬಾ ಬಿದ್ದಿರುವಂತಹ 5,000ಕ್ಕೂ ಅಧಿಕ ಮೃತ್ಯು ಕೂಪಗಳು. ಇನ್ನೊಂದೆಡೆ ಕಣ್ಣು ಹಾಯಿಸಿದಲ್ಲೆಲ್ಲ ನಾರ್ತಾ ಇದೆ ಕಸದ ರಾಶಿ. ಕಂದಾಯ ಇಲಾಖೆ ಬಿಡೋದಕ್ಕೆ ಮನಸ್ಸಿಲ್ಲದ ಸಚಿವ ಕೃಷ್ಣ ಬೈರೇಗೌಡ. ಆದರೆ ಒಲ್ಲೆದ ಮನಸ್ಸಿನಿಂದ ಸಚಿವ ಕೆಬಿಜಿಗೆ ಬೆಂಗಳೂರು ಖಾತೆ. ನೀರಸ ಖಾತೆಯ ಅಸಮಾಧಾನವೇ ದೊಡ್ಡದಾದಂತಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಅಶೋಕ್ ನೇರ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ರಸ್ತೆ ಕೆಳಗೆ ಇನ್ನೂ ಕೂಡ ಮೃತ್ಯು ಕೂಪಗಳಾಗಿಯೇ ಉಳಿದು ಹೋಗಿದೆ. ಕೃಷ್ಣ ಬೈರೇಗೌಡರೇ, ಇಷ್ಟವಿಲ್ಲದಿದ್ದರೆ ಖಾತೆಯನ್ನ ಬಿಟ್ಟು ರಿಸೈನ್ ಮಾಡಬೇಕು. ನಿಮ್ಮ ಅಸಮಾಧಾನಕ್ಕೆ ಬೆಂಗಳೂರಿನ 1.5 ಕೋಟಿ ನಾಗರಿಕರ ಬಲಿ ಬೇಡ. ಅಧಿಕಾರ ಸಿಕ್ಕ ತಕ್ಷಣ ಬರೀ ಕಮಿಷನ್ ದಂಧೆ, ವರ್ಗಾವಣೆ ದಂಧೆ ಮಾತ್ರನಾ? ಬೆಂಗಳೂರಿನ ಬ್ರ್ಯಾಂಡ್ ಇಮೇಜ್ ಮಣ್ಣುಪಾಲು ಮಾಡೋದಕ್ಕೆ ಹೊರಟಿದೆ ಅಂತ ಹೇಳ್ಬಿಟ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ತಕ್ಷಣವೇ ಯುದ್ಧೋಪಾದಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲೇಬೇಕು. 5,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳಲ್ಲಿ ಕೇವಲ 20% ಅಷ್ಟೇ ಮುಚ್ಚಿರೋದು. ಮಳೆಗಾಲ ಶುರುವಾದರೂ ಕೂಡ ಬಾಕಿ 80% ಕಾಮಗಾರಿ ಇನ್ನೂ ನೆನೆಗುದಿಗೆ ಇದೆ. ಸೊ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟವನ್ನ ಮಾಡೋದು ಖಚಿತ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಕೊಟ್ಟಂತಹ ರೂಪಾಯಿ 2,000 ಕೋಟಿ ರಸ್ತೆಗಳಿಗೆ ಇನ್ನೂ ಕೂಡ ಮೃತ್ಯು ಕೂಪಗಳಾಗಿಯೇ ಹಾಗೆ ಉಳಿದಿದೆ. ಕೃಷ್ಣ ಬೈರೇಗೌಡರೇ, ಇಷ್ಟವಿಲ್ಲದಿದ್ದರೆ ಖಾತೆಯನ್ನ ಬಿಟ್ಟು ರಿಸೈನ್ ನೀಡಿ. ಅದನ್ನು ಬಿಟ್ಟುಬಿಟ್ಟು ನಿಮ್ಮ ಅಸಮಾಧಾನಕ್ಕೆ ಬೆಂಗಳೂರಿನ 1.5 ಕೋಟಿ ನಾಗರಿಕರ ಬಲಿಯನ್ನ ಪಡೆದುಕೊಳ್ಳಬೇಡಿ. ಅಧಿಕಾರ ಸಿಕ್ಕ ತಕ್ಷಣ ಬರೀ ಕಮಿಷನ್ ದಂಧೆ, ವರ್ಗಾವಣೆ ದಂಧೆ ಮಾತ್ರನಾ? ಬೆಂಗಳೂರಿನ ಬ್ರ್ಯಾಂಡ್ ಇಮೇಜ್ ಮಣ್ಣು ಪಾಲು ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಹೀಗಂತ ತಕ್ಷಣ ಯುದ್ಧೋಪಾದಿಯಲ್ಲಿ ಗುಂಡಿಗಳನ್ನು ಮುಚ್ಚಲೇಬೇಕು ಅಂತ ಬಿಟ್ಟು ಪಟ್ಟಣ ಹಿಡಿದು ಕೂತಿರುವಂಥದ್ದು ಆರ್ ಅಶೋಕ್. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡೋದು ಖಚಿತ. ಬೆಂಗಳೂರಿಗೆ ಕೊಟ್ಟಂತಹ 2,000 ಕೋಟಿ ಯಾರ ಜೇಬ್ ಸೇರಿದೆ? ರಸ್ತೆಗಳಿಗೆ ಯಾಕೆ ಇನ್ನೂ ಕೂಡ ಹಾಗೆ ಕೂಪುಗಳಾಗಿ ಉಳ್ಕೊಂಡು ಹೋಗಿದೆ? ಕೆಲಸವನ್ನ ಮಾಡಿ, ಆರಂಭದಲ್ಲೇ ಕಮಿಷನ್ ತಗೊಳ್ಳೋದು, ದಂಧೆ ಮಾಡೋದಕ್ಕೆ ಇಳಿಬೇಡಿ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ವ್ಯಂಗ್ಯವಾಡ್ತಾ ಇದ್ದಾರೆ, ಟಾಂಗ್ ಕೊಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರಿಗೆ. ಸೊ ಅವ್ರಿಗೂ ಕೂಡ ಕಂಪ್ಲೀಟ್ ಆಗಿ ಖಾತೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಡಿಲೇ ಮಾಡ್ತಾ ಇದ್ದಾರಾ, ಅಥವಾ ಖಾತೆ ಬದಲಾವಣೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದಾದ್ರೆ ಕೊಟ್ಟುಬಿಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ. ಸೊ ಇದೆಲ್ಲದರ ನಡುವೆ ಇದೀಗ ಸರ್ಕಾರಕ್ಕೆ ಅಶೋಕ್ ನೇರವಾದಂತಹ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. 5,000ಕ್ಕೂ ಹೆಚ್ಚಿಗೆ ಗುಂಡಿಗಳಿದೆ.